ಹಲೋ ಗೈಸ್, ಹಾಯ್, ಗುಡ್ ಮಾರ್ನಿಂಗ್, ಗುಡ್ ನೈಟ್ ಎಲ್ಲ. ಇವತ್ತು ಡೇಟ್ ಬಂದ್ಬಿಟ್ಟು 29th, ಅಂದರೆ ಇವತ್ತೇ ನೋಡ್ತಾ ಇದ್ದೀರಾ. ಇವತ್ತಲ್ಲ, ಇವತ್ತು ಮಾಡಿದ್ದೀನಿ ವಿಡಿಯೋ, ನಾಳೆ ಅಪ್ಲೋಡ್ ಮಾಡ್ತೀನಿ. ತುಂಬ ಜನ ಕೇಳ್ತಿದ್ರಿ, ಕ್ಯಾಮ್ರಾ ಯಾವ್ದು ಯೂಸ್ ಮಾಡ್ತೀರಾ, ಹೆಲ್ಮೆಟ್ ಯಾವ್ದು ಯೂಸ್ ಮಾಡ್ತೀರಾ, ಹೆಲ್ಮೆಟ್ ಒಳಗಿಂದ ಹಾಡು ಹೆಂಗೆ ಬರ್ತಾ ಇರುತ್ತೆ. ವೀಡಿಯೋಸಲ್ಲಿ ತುಂಬ ಜನ ಅಬ್ಸರ್ವ್ ಮಾಡಿದ್ರಿ, ಕೇಳಿರ್ಬೋದು ಹಾಡೆಲ್ಲ ಹೆಂಗೆ ಬರ್ತಾ ಇರುತ್ತೆ. ಆಮೇಲೆ ಕ್ಯಾಮ್ರಾ ಸೆಟ್ಟಿಂಗ್ಸ್ ಇಂಪಾರ್ಟೆಂಟ್, ಮೋಷನ್ ಬ್ಲರ್, ಸೈಡಲ್ಲಿ ಮೋಷನ್ ಬ್ಲರ್ ಹೇಗೆ ಬರ್ತಿದೆ ಅಂತ ಕೇಳ್ತಾ ಇದ್ರಿ ಎಲ್ಲ. ಅದನ್ನು ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಹೆಲ್ಮೆಟ್ ಬಂದ್ಬಿಟ್ಟು ನೋಡಿ, ಇಗ್ನೈಟ್ IGN4 ತಗೊಂಡು 2 ವರ್ಷ ಆಯಿತು. ಗುಡ್ ಕ್ವಾಲಿಟಿ ಹೆಲ್ಮೆಟ್. ಏನಿಲ್ಲ, ಮಾಮೂಲಿ ವೈಸರ್ ಒಂದು ಚೇಂಜ್ ಮಾಡಿಸಿದ್ದೀನಿ, ವೈಟ್ ಇದ್ದಿದ್ದು ಟಿಂಟ್ ಹಾಕ್ಸಿದ್ದೀನಿ. ಒಳಗಡೆ ಎಲ್ಲ ಪ್ಯಾಡಿಂಗ್ ಎಲ್ಲ ಏನಿರುತ್ತೆ ಅದೇ ಇದೆ. ಎಸ್, ಮೇನ್ ಇದ್ರ ಥರನ ಇಂಟರ್ಕಾಮ್ ಹಾಕಿದ್ದೀನಿ. ಇದು ಬಂದ್ಬಿಟ್ಟು GGS V6 Pro Plus ಅಂತೇನೋ, ಈ ಟೇಪೆಲ್ಲ ನೀರು ಹೋಗುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಸ್ಪೀಕರ್ಸ್ ಎಲ್ಲ ಒಳಗಿದೆ, ಚೆನ್ನಾಗಿದೆ. 3500, 200, 300 ಎಷ್ಟು ಅಷ್ಟೇ. ಇದು ಬೆಟರ್ ಇಂಟರ್ಕಾಮ್. ಇದಕ್ಕಿಂತ ಈ ಪ್ರೈಸಲ್ಲಿ ಒಳ್ಳೇದು ಯಾವುದೂ ಇಲ್ಲ ಅನಿಸುತ್ತೆ. ಆ್ಯಂಡ್ ಇದು ಹೆಲ್ಮೆಟಿಗೆ ಆ್ಯಕ್ಷನ್ ಕ್ಯಾಮ್ರಾ ಮೌಂಟು, ಇದೇ ಮೌಂಟು ನೋಡಿ, ಅಮೆಝಾನಲ್ಲಿ ಸಿಗುತ್ತಲ್ಲ ಆ್ಯಕ್ಷನ್ ಪ್ರೋ, ಇದನ್ನೇ ಯೂಸ್ ಮಾಡ್ತಾ ಇರೋದು. ಇದು ಮಾತ್ರ DJI. ಇದು ಈ ಕ್ಲಿಪ್ಪು ಮತ್ತು ಇದನ್ನು ತೆಗೆದ್ಬಿಟ್ಟು ತೋರಿಸ್ತೀನಿ ನೋಡಿ. ಬರೀ ಇಷ್ಟು ಬರುತ್ತೆ ಮೌಂಟು ಕ್ಯಾಮ್ರಾದು. ಇದು DJI ಮ್ಯಾಗ್ನೆಟಿಕ್ ಮೌಂಟು, ಆ್ಯಂಡ್ ಇದು ಅದ್ರದ್ದು ಸ್ಕ್ರೂ. ಇದನ್ನು ಹಿಂಗೆ ಹಾಕಿಬಿಟ್ಟು ಲಾಕ್ ಮಾಡೋದು. ಈ ಥರ ಇರುತ್ತೆ ಸೆಟಪ್ ನಂದು. ಓಕೆ, ಇನ್ನು ಏನು ಯೂಸ್ ಮಾಡ್ತೀನಿ ಅಂದರೆ ಕ್ಯಾಮ್ರಾ ಮೇಯ್ನಾಗಿ. ದಿಸ್ ಈಸ್ ದಿ ಕ್ಯಾಮ್ರಾ, DJI Action 4. ಇದು ಜಸ್ಟ್ ಕ್ಯಾಮ್ರಾ, ಖಾಲಿ ಕ್ಯಾಮ್ರಾ ಅಂದರೆ ಈ ಥರ ಇರುತ್ತೆ ನೋಡಿ. ಇದು ಕ್ಯಾಮ್ರಾ ಏನಿಲ್ಲ, ಜಸ್ಟ್ ಬೇಸಿಕ್ಸು. ಇದು ಕ್ಯಾಮ್ರಾದ ಕವರು, ಇದು ಇಂಡಿ ಫಿಲ್ಟರು. ಇದೇನಕ್ಕೆ ಯೂಸ್ ಬರುತ್ತೆ ಅಂತ ಹೇಳ್ತೀನಿ. ಕ್ಯಾಮ್ರಾ ಕವರ್ ಹಾಕಿದರೆ ಈ ಥರ ಇರುತ್ತೆ ಕ್ಯಾಮ್ರಾ. ಫುಲ್ ಸೇಫ್ಟಿ, ಸಾಕಾಗಿರುತ್ತೆ. ಓಕೆ, ಎಸ್, ಕ್ಯಾಮ್ರಾ ಆನ್ ಮಾಡೋಣ. ಎಸ್ ನೋಡಿ, ಇದು ಕ್ಯಾಮ್ರಾ ಆನ್ ಆದಾಗ ಈ ಥರ ಇರುತ್ತೆ. ಎಸ್, ಎಲ್ರಿಗೂ ಏನಂದರೆ ಏನು ಸೆಟ್ಟಿಂಗ್ಸ್ ಅಂತಲ್ವಾ, ಇದೆ ಆ್ಯಕ್ಷನ್ ಕ್ಯಾಮ್ರಾ ಇರುತ್ತೆ. ಸ್ವಿಚ್ ಆಫ್ ಆಗ್ಬಿಡ, ಇಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ. ಇಲ್ಲಿ ಪ್ರೆಸ್ ಮಾಡಿದರೆ ಇಲ್ಲಿ ನೋಡಿ ನಿಮಗೆ ಸೆಟ್ಟಿಂಗ್ಸ್ ಬರುತ್ತೆ. ಇದು ಕ್ಯಾಮ್ರಾ ಸೆಟ್ಟಿಂಗ್ಸು. ಇದು ಮೈಕ್ ಥರ ಇರೋದು ಮೈಕ್ ಸೆಟ್ಟಿಂಗ್ಸು. ಇಲ್ಲಿ ಪ್ರೋ ಅಂತ ಇರುತ್ತೆ. ಪ್ರೋ ಮೇಲೆ ಕ್ಲಿಕ್ ಮಾಡಿದರೆ ಪ್ರೋ ಆಫ್ ಆಗುತ್ತೆ. ಫುಲ್ ಡಿಫಾಲ್ಟ್ ಮ್ಯಾನ್ವಲ್ಲು, ಏನು ಚೇಂಜಸ್ ನೀವೇನು ಮಾಡ್ಕೊಳಕ್ಕಾಗಲ್ಲ. ಅಂದರೆ ಅದೇನಿರುತ್ತೆ ಮ್ಯಾನ್ವಲ್ ಆಗೋದೇ ಇರುತ್ತೆ. ಅಲ್ಲೂ ಮಾಡ್ಕೊಬೋದು, ಅದು ಜಾಸ್ತಿ ಚೇಂಜಸ್ ಆದರೆ. ಇಲ್ಲಿ ಪ್ರೋ ಮೇಲೆ ಕ್ಲಿಕ್ ಮಾಡಿದರೆ ಎಸ್, ಯು ಗೆಟ್ ದಟ್ ಎಕ್ಸ್ಪೋಜರು, ವೈಟ್ ಬ್ಯಾಲೆನ್ಸು, ಕಲರು, FOV, ಆಮೇಲೆ ಇಮೇಜ್ ಅಡ್ಜಸ್ಟ್ಮೆಂಟು. ಇಲ್ಲಿ ಎಕ್ಸ್ಪೋಜರ್ ಮೇಲೆ ಕ್ಲಿಕ್ ಮಾಡಿದರೆ ಆಸ್ ಯು ಕ್ಯಾನ್ ಸಿ ನೋಡಿ. ಹಾಂ, ಇಲ್ಲಿ ನೋಡಿ, ನಾನು EVನ ಮ್ಯಾನ್ಯುವಲಿಗೆ ಸೆಟ್ ಮಾಡಿದ್ದೀನಿ. EV ಅಂದರೆ ಲೈಟ್ಸು. ನಾನು ಇಂಡಿ ಫಿಲ್ಟರ್ ಯೂಸ್ ಮಾಡ್ತೀನಲ್ವ, ನೋಡಿದ್ರಲ್ಲಿ ನಿಮ್ಗೆ ಇಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದರಲ್ಲಿ 1/60 ಇಟ್ಟಿದ್ದೀನಿ. ISO ಜಾಸ್ತಿ ಕಮ್ಮಿ ನಿಮಗೆ ಹೆಂಗೆ ಬೇಕೋ ಹಂಗೆ ಸೆಟ್ ಮಾಡ್ಕೊಬೋದು. ಬಟ್ ನಂದು ಲೈಟಿಂಗ್ ಕಂಡೀಷನ್ಸ್ ಚೇಂಜಸ್ ಆಗ್ತಿರೋದ್ರಿಂದ 100/6400 ಇಟ್ಟಿದ್ದೀನಿ. ಆಯಿತಾ. ಆಟೋ ಆದರೆ ಅದೇ ಸೆಟ್ ಆಗುತ್ತೆ, ನೀವೇನು ಸೆಟ್ ಮಾಡೋದು ಬೇಡ. ISO ಆ್ಯಂಡ್ EV. ಇದು ಮ್ಯಾನ್ವಲ್ ಅದಿದೆ. ಆ್ಯಂಡ್ ವೈಟ್ ಬ್ಯಾಲೆನ್ಸ್ ಆಟೋದಿದೆ. ನಾನೇನು ಸೆಟ್ ಮಾಡಿಲ್ಲ, ಮ್ಯಾನ್ವಲ್ಲಾಗಿ ಏನೂ ಮಾಡಿಲ್ಲ. ಕಲರ್ ಮತ್ತೆ ಇಲ್ಲಿ ಚೇಂಜ್ ಮಾಡ್ಕೊಬೋದು. ಡಿಲಾಗ್ ಅಂದರೆ ನಿಮಗೆ ಕಲರ್ ರೀಡಿಂಗ್ ಚೆನ್ನಾಗಿ ಬರುತ್ತೆ ಅಂದರೆ ಡಿಲಾಗ್, ಇಲ್ಲ ಅಂದರೆ ಕಲರ್ ನಾರ್ಮಲ್ ಆಗಿ ಇಟ್ಬಿಟ್ರೆ ಆಗುತ್ತೆ. FOV ಮೋಸ್ಟ್ ಆಫ್ ದಿ ವೈಡ್, ಎಷ್ಟು ಯಾವುದು ಜಾಸ್ತಿ ವೈಡ್ ಇದೆ ಅದನ್ನು ಇಟ್ಕೊತೀನಿ. ಆಬ್ವಿಯಸ್ಲಿ ಐ ಡು ಮೋಟೋ ವ್ಲಾಗ್,
ಅದಕ್ಕೆ ಅಲ್ಟ್ರಾ ವೈಡೇ ಇರಬೇಕು. ಇಲ್ಲಾಂದರೆ ಈ ಥರ ಗಾಡಿಗಿದು ಫ್ರಂಟ್ ಕಾಣೋದು ಫುಲ್ ಮುಂದೆ ಹೋಗುತ್ತೆ. ಆ್ಯಂಡ್ ಇಮೇಜ್ ಅಡ್ಜಸ್ಟ್ಮೆಂಟ್ ಅದೆಲ್ಲ ಏನು ಮಾಡಿಲ್ಲ ನಾನು, ಡಿಫಾಲ್ಟ್ ಆಗಿದೆ ಇದಿಷ್ಟೇ. ಆ್ಯಂಡ್ ಇದರಲ್ಲಿ ಫ್ರಂಟ್ ಸ್ಕ್ರೀನ್ ಕೂಡ ಇದೆ, ಫ್ರಂಟ್ ಸ್ಕ್ರೀನ್ ಕೂಡ ಇದೆ. ಇಲ್ಲೂ ಅದೇ ಸೇಮ್ ಸೆಟ್ಟಿಂಗ್ಸ್ ಎಲ್ಲ ಮಾಡ್ಬೋದು. ಎಸ್, ದಿಸ್ ಈಸ್ ಇಟ್ ಫಾರ್ ಕ್ಯಾಮ್ರಾ. ಇನ್ನು ನಿಮಗೆ ಇನ್ನಿದಕ್ಕೆ ಎಸ್ ಮೈಕ್ ಹೆಂಗೆ ಯೂಸ್ ಮಾಡ್ತೀನಿ, ಮೈಕ್ ತೋರಿಸ್ತೀನಿ ಒಂದು ನಿಮಿಷ. ಕ್ಯಾಮ್ರಾ ಗೊತ್ತಾಯ್ತಲ್ವ ಯಾವುದಂತ, DJI Action 4 ಆ್ಯಂಡ್ ಮೈಕ್ ಬಂದ್ಬಿಟ್ಟಿದ್ದು. ಇದು ಬಂದ್ಬಿಟ್ಟು ಜಸ್ಟ್ ನಾನು ಇದಿಷ್ಟೇ ತೊಗೊಂಡಿದ್ದು. ಏನಂದರೆ ಬರೀ ಮೈಕ್ ಅಂದರೆ ಇದಕ್ಕೆ ರಿಸೀವರ ಏನು ಹೇಳ್ತಾರೆ ಗೊತ್ತಿಲ್ಲ, ರಿಸೀವರ್ ಇರ್ಬೋದು, ಇದರಲ್ಲಿ ಏನೂ ಇಲ್ಲ. ಜಸ್ಟ್ ಇದೊಂದು ಚಾರ್ಜರು, ಈ ಥರ ಚಾರ್ಜ್ ಮಾಡೋದು, ಜಸ್ಟ್ ಮ್ಯಾಗ್ನೆಟಿಕ್ ಚಾರ್ಜರು, ಇನ್ನೇನು ಇಲ್ಲ. ಡೆಡ್ ಕ್ಯಾಟ್ ಸಿಗುತ್ತೆ ಅಷ್ಟೇ, ಇನ್ನೇನು ಇರಲ್ಲ ಇದರಲ್ಲಿ. ಆ್ಯಂಡ್ ದಿಸ್ ಈಸ್ ದ ಮೈಕ್ ಐ ಯೂಸ್. ಇದು DJI ಮೈಕ್ ಮಿನಿ. ಏನೂ ಇಲ್ಲ ಇದರಲ್ಲಿ, 2 ಬಟನ್ ಇದೆ, ಒಂದು ಆನ್ ಆಫ್ ಬಟನು, ಇದು ಕನೆಕ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಕನೆಕ್ಟ್ ಮಾಡ್ಬೇಕಾದ್ರೆ ಇರೋ ಬಟನ್ ನೋಡಿ. ಇದು ಹೆಂಗೆ ಕನೆಕ್ಟ್ ಆಗುತ್ತೆ ಅಂತೀರಾ? ಆಮೇಲೆ ಇದು ಮ್ಯಾಗ್ನೆಟಿಕ್ಕು, ಇದೆಯಲ್ಲ ಈ ಕ್ಲಿಪ್ಪು ಮ್ಯಾಗ್ನೆಟಿಕ್, ಆ್ಯಂಡ್ ದಿಸ್ ಈಸ್ ಕ್ಲಿಪ್ ಆಲ್ಸೋ. ಶರ್ಟಿಗೆ ಟಿ ಶರ್ಟಿಗೆ ಎಲ್ಲದಕ್ಕೂ ಹಾಕೋಬೋದು. ಡಿಟೇಡ್ ಅಟ್ಯಾಚಸ್. ಅದರಲ್ಲಿ ಒಂದು ಮ್ಯಾಗ್ನೆಟ್ ಇರುತ್ತೆ, ಅದು ಕಳೆದೋಗಿದೆ ನಂದು. ಕ್ಯಾಮ್ರಾ ಆನ್ ಮಾಡೋಣ. ಇದು ಪವರ್ ಬಟನ್, ಇದನ್ನು ಪ್ರೆಸ್ ಮಾಡಿ ಹಿಡಿದ್ರೆ ನೋಡಿ ಬ್ಲೂ ಕಲರ್ ಬ್ಲಿಂಕ್ ಆಗುತ್ತಲ್ಲ, ಹಿಂಗಾದರೆ ಆನ್ ಆಗುತ್ತೆ. ಆನ್ ಆದ ತಕ್ಷಣ ಈ ಥರ ಡೈರೆಕ್ಟು ಆ್ಯಕ್ಷನ್ ಕ್ಯಾಮ್ರಾಗೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಏನೇನೋ ಸೆಟ್ಟಿಂಗ್ಸ್ ಮಾಡ್ಬೋದು, ಅದನ್ನು ನಾನೇನು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಬಟ್ ಇಷ್ಟೇ ನಂದಿಷ್ಟೇ ಮೈಕ್ ಸೆಟಪ್. ಈ ಮೈಕ್ ತೊಗೊಂಡು ನಾನು ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಹಲೋ 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 ನೋಡಿ, ಇಲ್ಲಿ ಮೇಲ್ಗಡೆ ಗ್ರೀನ್ ಲೈನ್ ಬರ್ತಿದೆಯಲ್ಲ, ಗ್ರೀನ್ ಕಾಣ್ತಾ ಇದೆಯಾ ನಿಮಗೆ? ಈಗ ನೋಡಿ ಅಲ್ಲಿ ಗ್ರೀನ್ ಹಲೋ 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 ಗ್ರೀನ್ ರೆಡ್ ಆದರೆ ಜಾಸ್ತಿ ಇದೆ ಅಂತ. ಜಸ್ಟ್ ಇಷ್ಟೇ ಸೆಟಪ್ ನಂದು. ಜಸ್ಟ್ ಹಿಂಗೆ ಇದನ್ನು ಆಟೋ ಆನ್ ಆಫ್ ಏನು ಇಟ್ಟಿಲ್ಲ ನೋಡಿ, ಇಲ್ಲೇ ಬರುತ್ತೆ ಮೈಕ್ ಸೆಟ್ಟಿಂಗ್ಸು. ಟ್ರಾನ್ಸ್ಮಿಟರ್ -10 ಇಟ್ಟಿದ್ದೀನಿ. ನಾಯ್ಸ್ ಕ್ಯಾನ್ಸಲೇಷನ್ ಏನೂ ಇಟ್ಟಿಲ್ಲ, ಫುಲ್ ಆಫ್ ಮಾಡಿ ಇಟ್ಟಿದ್ದೆ ನಾಯ್ಸ್ ಕ್ಯಾನ್ಸಲೇಷನ್. ಆದರೆ ಫುಲ್ ಹೊರಗಡೆ ಏನು ಸೌಂಡೇ ಕೇಳಲ್ಲ, ಹಂಗಾಗ್ಬಿಡುತ್ತೆ. ಅದಕ್ಕೆ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡಿದ್ದೀನಿ. ಆ್ಯಂಡ್ ಇದು ನೋಡಿದ್ರಲ್ವ, ಏನು ಹೇಳಿ, ಟ್ರಾನ್ಸ್ಮಿಟರ್ -10 ಇದೆ. ಅದಾದಷ್ಟು ಇಷ್ಟು ಕಮ್ಮಿ ಮಾಡಿದ್ರೇ ಒಳ್ಳೆಯದು. ಇಲ್ಲಾಂದರೆ ಹೊರಗಡೆ ನಾಯ್ಸೇ ಬರಲ್ಲ ನಿಮಗೆ. ಫುಲ್ ಏನಂತಾರೆ, ಫುಲ್ ನೀಟಾಗಿ ನೀವು ಮಾತಾಡೋದು ಮಾತ್ರ ಕೇಳುತ್ತೆ. ಹೊರಗಡೆ ಫುಲ್ ನಾಯ್ಸ್ ಕ್ಯಾನ್ಸಲೇಷನ್ ಕಟ್ ಮಾಡುತ್ತೆ. ಆ್ಯಂಡ್ ಇಷ್ಟೇ ಸೆಟಪ್ ನಂದು. ಜಸ್ಟ್ ಹಿಂಗೆ ನೋಡಿ, ಕ್ಯಾಮ್ರಾ ಆಫ್ ಆಗುತ್ತೆ. ಈಗ ರೆಕಾರ್ಡ್ ಮಾಡ್ತಾ ಇರ್ತೀನಿ, ಈಗ ಆಫ್ ಆಗುತ್ತೆ. ಕ್ಯಾಮ್ರಾನ ಆಫ್ ಮಾಡ್ತೀನಿ. ಓಕೆ ಈಗ ನೋಡಿ, ಮೈಕ್ ಡಿಸ್ಕನೆಕ್ಟ್ ಆಯಿತು, ಬ್ಲಿಂಕ್ ಆಗ್ತಾ ಇದೆ. ಜಸ್ಟ್ ಹಿಂಗೆ ಕ್ಯಾಮ್ರಾ ಡೈರೆಕ್ಟ್ ನನ್ನ ಮೇಲ್ಗಡೆ ರೆಕಾರ್ಡ್ ಬಟನ್ ಒತ್ತಿದೆ. ಒಂದು 5 to 6 seconds ಡಿಲೇ ಇರುತ್ತೆ ನೋಡಿ, ಅದೇ ಕನೆಕ್ಟ್ ಆಗುತ್ತೆ. ನಾನೇನು ಇದೇ ಮಾಡೋದು ಬೇಡ, ಏನು ಒತ್ತೋದೇನು ಬೇಡ. ಜಸ್ಟ್ ಹಂಗೆ ನೋಡಿ, ನಂದು ವೀಡಿಯೋ ಆಯಿತಾ, ಮಾತಾಡಾಯ್ತಾ, ಜಸ್ಟ್ ಹಿಂಗೆ ಮೇಲ್ಗಡೆ ಕ್ಲಿಕ್ ಮಾಡಿದ್ನಾ, ಕ್ಯಾಮ್ರಾ ಆಫ್ ಆಗುತ್ತೆ, ಮೈಕ್ ಆನ್ ಇರುತ್ತೆ. ಆದರೆ ಮೈಕಿಂದು ಬ್ಯಾಟ್ರಿ ಬ್ಯಾಕಪ್ 8 hours ಇದೆ. ಹಾಗಾಗಿ ನೋ ವರೀಸ್. ಅಕಸ್ಮಾತ್ ತಿಂಡಿ ಊಟಕ್ಕೆಲ್ಲಾದ್ರೂ ಟೈಮಿಗೆ ನಿಲ್ಲಿಸ್ತೀರಾ, ಆ ಟೈಮಲ್ಲಿ ಚಾರ್ಜಿಗೆ ಹಾಕ್ಕೊಂಡ್ರೆ ಈ ಥರ ಆನ್ ಇಟ್ಟರೆ ಏನು ಪರವಾಗಿಲ್ಲ. ಈಗ ಮತ್ತೆ ತೋರಿಸ್ತೀನಿ ನೋಡಿ. ಈಗ ಮೈಕ್ ಆನ್ ಇದೆ, ಕ್ಯಾಮ್ರಾ ಆಫ್ ಆಗಿದೆ. ಮೈಕ್ ಹೆಲ್ಮೆಟ್ ಒಳಗಿರುತ್ತೆ, ಅದಕ್ಕೋಸ್ಕರ ತೆಗಿಯೋದು ಹಾಕೋಕ್ಕಾಗಲ್ಲ. ಜಸ್ಟ್ ಹಿಂಗೆ ಈಗ ರೆಕಾರ್ಡಿಂಗ್ ಸ್ಟಾರ್ಟ್ ಆಯಿತು, ರೆಡ್ ಬ್ಲಿಂಕ್ ಆಗ್ತಾ ಇದೆ. ರೆಕಾರ್ಡಿಂಗ್ ಸ್ಟಾರ್ಟ್ ಆದ ತಕ್ಷಣ ಅದೇ ಒಂದು 5, 6, 7 seconds ಬಿಟ್ಟು ಕನೆಕ್ಟ್ ಆಗಬೇಕು. ಒಂದೊಂದು ಸತಿ ಈ ಥರ ಆಗುತ್ತೆ, ಒಂದೊಂದು ಸತಿ ಮಾತ್ರ, ಯಾವಾಗಲೂ ಆಗಲ್ಲ ಈ ಥರ. ತುಂಬ ರೇರ್ ಕೇಸಸಲ್ಲಿ ಈ ಥರ ಆಗೋದು. ನೋಡಿ ಈಗ ಮತ್ತೆ ಕನೆಕ್ಟ್ ಆಯಿತು ಅಷ್ಟೇ. ಈಗ ಮತ್ತೆ ಮಾತಾಡ್ಬೋದು, ಅಂದರೆ ಮೈಕಲ್ಲಿ ಬರ್ತಾ ಇರುತ್ತೆ, ಏನು ಗಾಳಿ ಹೊರಗಡೆದೆಲ್ಲ ಏನೂ ಬರಲ್ಲ, ನೀಟಾಗಿ ಕೇಳಿಸ್ತಾ ಇರುತ್ತೆ. ಎಸ್, ಇಷ್ಟೇ ಸೆಟಪ್ ನಂದು. ಇದನ್ನು ಹೆಲ್ಮೆಟಿಗೆ ಜಸ್ಟ್ ಇಷ್ಟೇ, ಏನೂ ಇಲ್ಲ. ನಿಮ್ಗೆ ಹೇಳ್ತೀನಿ, DJI ಇದು ಜಸ್ಟ್ ಎಷ್ಟು ಈಸಿ ಅಂದರೆ ಮ್ಯಾಗ್ನೆಟಿಕ್ ಸೆಟಪ್, ಇಷ್ಟೇ, ಮುಗೀತು ನೋಡಿ. ದಿಸ್ ಈಸ್ ದ ಸೆಟಪ್. ಆಫ್ ಆಗು. ಆ್ಯಂಡ್ ಎಸ್, ಈ ಮೈಕ್ ಎಲ್ಲಿಗೆ ಕೂರಿಸ್ತೀನಿ ಅಂದರೆ, ಮೈಕ್ ನೋಡಿ ಇಲ್ಲಿ ನೋಡಿ, ಇಲ್ಲಿದೆ. ಇದು ಬೆಂಗಳೂರಿಂದ ಅದ್ಯಾವುದು G2 ಪ್ರಾಡಕ್ಟ್ಸ್ ಅಂತ ಇದೆ, ಅಲ್ಲಿಂದ ತರಿಸಿದ್ದು.
ಮೈಕ್ನ ಜಸ್ಟ್ ಹಿಂಗೆ ಹಾಕಿ ಕ್ಲಿಕ್ ಮಾಡಿದರೆ ಆಯಿತು. ಮೈಕ್ ಇಲ್ಲಿ ಕೂರುತ್ತೆ, ಏನು ಟೆನ್ಷನ್ ಇಲ್ಲ. ಇದು ಬಂದುಬಿಟ್ಟು ಇಂಟರ್ಕಾಮ್ ಮೈಕು. ಇದು ಅದಕ್ಕೇನು ಬೇರೆ ಏನು ಮಾಡೋಕ್ಕೋಗಿಲ್ಲ. ಬಟ್ ಈ ಮೈಕ್ ಇಲ್ಲಿ ಕೂರುತ್ತೆ, ಈಸಿ. ಜಸ್ಟ್ ಹಿಂಗೆ ಕ್ಲಿಪ್ಪಿಂಗ್ ತೆಗೆದ್ರೆ ತೆಗಿಬೋದು, ಇಲ್ಲಾಂದರೆ ಫುಲ್ ಟೈಟಾಗಿ ಕೂರುತ್ತೆ, ಏನು ತಲೆ ಬಿಸಿ ಇಲ್ಲ. ಒಳಗೆ ನೀಟಾಗಿ ಲಾಕ್ ಆದರೆ ಇದಷ್ಟೇ ನೋಡಿ, ಫುಲ್ ಟೈಟಾಗಿ ಸರದಾಗಿ ಕೂರುತ್ತೆ. ಕ್ಯಾಮ್ರಾ ಹತ್ರ ನೋಡಿ, ಮುಂದೆ ಏನು ಗಜಿಬಿಜಿ ಆ ಥರ ಏನೂ ಇಲ್ಲ, ಫುಲ್ ನೀಟಾಗಿರುತ್ತೆ. ನೀಟ್ ಸೆಟಪ್ಪು, ವಯರ್ ಓಡಾಡೋದು ಆ ಥರ ಏನೂ ಇಲ್ಲ. ಇದು ಸೈಡ್ ಕವರ್ ನಾನು ಯೂಸ್ ಮಾಡ್ತೀನಿ ಅಕಸ್ಮಾತ್ ಬಿದ್ದಿದ್ರೆ ಅಂತ. ಆ್ಯಂಡ್ ಇದು ಬಂದ್ಬಿಟ್ಟು ಯಾವತ್ತೂ ಏನು ಬಿದ್ದಿಲ್ಲ, ಕಿತ್ತೋಗಿಲ್ಲ, ಏನೂ ಆಗಿಲ್ಲ. ಇದು ಆ್ಯಕ್ಷನ್ ಪ್ರೋ, ಅಮೆಝಾನಲ್ಲಿ 300 ರೂಪೀಸ್ ಏನೋ ಕೊಟ್ಟು ತರಿಸಿರೋದು. ಆ್ಯಂಡ್ ಇಷ್ಟೇ ಸೆಟಪ್ ಗೈಸ್. ತುಂಬ ಜನ ಕೇಳ್ತಿದ್ರಲ್ಲ, ಇನ್ನೂ ಸರಿಯಾಗಿಲ್ಲ ಅಂದರೆ ಮತ್ತೆ ಬೇರೆ ಟೈಮ್ ಯಾವಾಗಾದರೂ ಮಾಡ್ತೀನಿ. ಈಗ ರಾತ್ರಿ 10:30 ಎಲ್ಲ ಮಲಗಿರ್ಬೇಕಾದ್ರೆ ನಾಳೆ ಹಾಕೋಕ್ಕೆ ವೀಡಿಯೋ ಇಲ್ಲ ಅಂದ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ. ಎಸ್, ಅಷ್ಟೇ. ಹೆಲ್ಮೆಟ್ ಎಲ್ಲ ನೋಡಿದ್ರಲ್ಲ. ಎಸ್, ದಟ್ಸ್ ಇಟ್ ಗೈಸ್. ಓಕೆ, ಇನ್ನೇನು ಇಲ್ಲ. ಇನ್ನು ಈ ವ್ಲಾಗ್ ಇಲ್ಲಿ ಮುಗೀತು ಅಷ್ಟೇ. ಇನ್ನು ಎಡಿಟ್ ಮಾಡಿಬಿಟ್ಟು ಬೆಳಿಗ್ಗೆ ಇನ್ನೇನು ನೋಡಿರ್ತೀರ, ಬೆಳಿಗ್ಗೆ ಅಷ್ಟೇ ಎಡಿಟ್ ಮಾಡಿಬಿಟ್ಟು ಹಾಕ್ತೀನಿ. ಎಷ್ಟು ಸತಿ ಅಷ್ಟೇ ಅಂತ ಹೇಳ್ದೇನೆ ಅಂತಲೇ ಗೊತ್ತಾಗಲಿಲ್ಲ. ಎಸ್, ಸಿ ಯು ಸೂನ್. ನೆಕ್ಸ್ಟ್ ವ್ಲಾಗ್ ಫುಲ್ ಬೊಂಬಾಸ್ಟಿಕ್ ಆಗಿರುತ್ತೆ, ನೋಡಿ. ಮಿಸ್ ಮಾಡಬೇಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸಿಗೆ ಹೇಳಿ ಎಲ್ಲರಿಗೂ. ಓಕೆ, ಬಾಯ್.